ಎಲ್ಲರೂ ಪ್ರೆಗ್ನೆನ್ಸಿ ಬಗ್ಗೆ ತುಂಬ ಮಾತಾಡ್ತಾರೆ. ಪ್ರೆಗ್ನೆನ್ಸಿ ಆಗೋಕ್ಕೆ, ಹೆಲ್ದಿ ಪ್ರೆಗ್ನೆನ್ಸಿ ಆಗೋಕ್ಕೆ ಏನು ಇಂಪಾರ್ಟೆಂಟ್ ಅಂತ ತುಂಬ ಮಾತಾಡ್ತಾರೆ. ಆದರೆ ಬಾಣಂತನ ಅನ್ನೋದು ಒಂದು ಟೈಮು ಇಟ್ಸ್ ಅ ವೆರಿ ನೆಗ್ಲೆಕ್ಟೆಡ್ ಏರಿಯಾ, ಅದೊಂಥರ ಗ್ರೇ ಝೋನ್. ತುಂಬ ಜನ ಇದ್ರ ಬಗ್ಗೆ ಫೋಕಸ್ ಮಾಡೋದಿಲ್ಲ. ಇದ್ರ ಬಗ್ಗೆ ಫೋಕಸ್ ಮಾಡಿದ್ರೂ ಕೂಡ ಎಲ್ಲರೂ ತಾಯಿ ಬಗ್ಗೆ ಫೋಕಸ್ ಮಾಡ್ತಾರೆ ವಿನ ಆದರೆ ತಂದೆ ಬಗ್ಗೆ ಅಥವಾ ಅವ್ರ ಫ್ಯಾಮಿಲಿ ಬಗ್ಗೆ ಯಾರೂ ಫೋಕಸ್ ಮಾಡೋದಿಲ್ಲ. ಸೊ ಇಟ್ಸ್ ನಾಟ್ ಆಲ್ ಮದರ್. ಈಗ ಅವ್ರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ತಂದೆನೇ ಆಗಲಿ ಅವ್ರ ಮನೆಯವರೇ ಆಗಲಿ ಎಷ್ಟು ಇಮೋಷ್ನಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ತಾಯಿ ಎಷ್ಟು ಬೇಗ ಚೇತರಿಸ್ಕೋತಾಳೆ ಅನ್ನೋದು, ಅವ್ರಿಗೆ ಎಷ್ಟು ಒಳ್ಳೆ ಸಪೋರ್ಟ್ ಇರುತ್ತೆ, ಎಷ್ಟು ಸಪೋರ್ಟಿವ್ ಪಾರ್ಟ್ನರ್. ಈಗ ಅವ್ರನ್ನ ಫಿಸಿಕಲಿ ಸಪೋರ್ಟ್ ಮಾಡೋದೇ ಇಂಪಾರ್ಟೆಂಟ್ ಅಂತ ಅಲ್ಲ, ಇಮೋಷ್ನಲಿ ಬೀಯಿಂಗ್ ಪ್ರೆಸೆಂಟ್ ಫಾರ್ ಯುವರ್ ವೈಫ್, ಇಮೋಷ್ನಲಿ ಬೀಯಿಂಗ್ ದೇರ್. ಅವ್ರಿಗೆ ಯಾವಾಗ ಬೇಕೋ ಆ ಟೈಮಲ್ಲಿ ನೀನು ವರಿ ಮಾಡಬೇಡ, ನಾನು ಜಸ್ಟ್ ನಿಮ್ಮ ಜೊತೆ ಇದ್ದೀನಿ ಅನ್ನೋ ಅವಳಿಗೆ ಕಾನ್ಫಿಡೆನ್ಸ್ ಬಂದರೆ ಅವಳಲ್ಲಿ ಎಷ್ಟು ಚೇಂಜ್ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಬಿ ಅ ಸಪೋರ್ಟಿವ್ ಹಸ್ಬೆಂಡ್. ಈಗ ಬರೀ ಗುಡ್ ಫಾದರ್ ಆಗಿಬಿಟ್ರೆ ಆಗಲ್ಲ, ಸಪೋರ್ಟಿವ್ ಹಸ್ಬೆಂಡ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬೀಯಿಂಗ್ ಫಿನಾನ್ಷಿಯಲಿ ಪ್ರೆಸೆಂಟ್ ಇಸ್ ನಾಟ್ ಆಲ್ ಇಂಪಾರ್ಟೆಂಟ್. ಈಗ ಎವ್ರಿ ವುಮೆನ್ ಇಸ್ ಆಲ್ಸೋ ಅರ್ನಿಂಗ್. ಎಲ್ಲರೂ ಅವ್ರ ಪಾಡಿಗೆ ಅವ್ರ ಹೆಲ್ತ್ ಕೇರ್ನ ಅವ್ರು ನೋಡ್ಕೋಬೋದು. ಬಟ್ ನಿಮ್ಮಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಬೀಯಿಂಗ್ ಇಮೋಷ್ನಲಿ ದೇರ್, ಬೀಯಿಂಗ್ ಮೆಂಟಲಿ ದೇರ್, ಬೀಯಿಂಗ್ ಅ ಸಪೋರ್ಟಿವ್ ಪಾರ್ಟ್ನರ್. ಎಸ್, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಟ್ ಜಸ್ಟ್ ನಿಮ್ಮ ಮನೆಯವರು, ಅವಳ ಕಡೆಯಿಂದ ಮನೆಯವರು ಎಲ್ಲರೂ ಎಷ್ಟು ಅವಳಿಗೆ ಸಪೋರ್ಟ್ ಮಾಡ್ತಾರೆ, ಎಷ್ಟು ಅವಳನ್ನ ಅರ್ಥ ಮಾಡ್ಕೋತಾರೆ, ಅವಳಿಗೇನು ಅನಿಸ್ತಾ ಇದೆ ಅದನ್ನು ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀವಿ, ಅದಕ್ಕೆ ಹೆಂಗೆ ನಾವು ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ಅವಳ ರಿಕವರಿ ಡಿಪೆಂಡ್ ಆಗಿರುತ್ತೆ. ಸೊ ಬಿ ಅ ಗುಡ್ ಹಸ್ಬೆಂಡ್ ಅಲಾಂಗ್ ವಿತ್ ಬೀಯಿಂಗ್ ಅ ಗುಡ್ ಫಾದರ್. ಸೊ ಬಿ ದೇರ್ ಫಾರ್ ಯುವರ್ ವೈಫ್, ನಾಟ್ ಜಸ್ಟ್ ಇನ್ ಪ್ರೆಗ್ನೆನ್ಸಿ, ಈವನ್ ಆಫ್ಟರ್ ದ್ಯಾಟ್. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಗಾ ವಹಿಸಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು.